ನಮಸ್ಕಾರ ಗೆಳೆಯರೆ, ನಾನು ಗಿರೀಶ್. ಇದು ನನ್ನ ಮೊದಲ ಬ್ಲಾಗ್. ಹಾಗಾಗಿ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೋರುತ್ತಾ ಆರಂಭಿಸುತ್ತೇನೆ. ಮದುವೆ ಆದಮೇಲೆ ಎಲ್ಲ ನನ್ನ ಸ್ನೇಹಿತರು ಕೇಳ್ತಿದ್ದ ಪ್ರಶ್ನೆ ಒಂದೇ, ಯಾರು ಸೈಡ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀರಾ ಅಂತ. ಸೊ ನಾವು ಆಲ್ರೆಡಿ ಫಿಕ್ಸ್ ಆಗಿದ್ದು ಆ ಪ್ಲೇಸಿಗೆ ಹೋಗಬೇಕು ಅಂತ. ಯಾಕೆಂದರೆ ಇನ್ಸ್ಟಾದಲ್ಲಿ ಬಿಟ್ಟು ಬಿಲ್ಡಪ್ಗಳೇ ಜಾಸ್ತಿ ಆಗಿತ್ತು ಆ ಪ್ಲೇಸ್ ಬಗ್ಗೆ. ಸೊ ಆ ಪ್ಲೇಸ್ ವರ್ತ್ ಇದೆಯೋ ಇಲ್ಲೋ ಅಂತ ನೋಡೇ ಬಿಡೋಣ ಅಂತ ನಾವು ರೆಡಿ ಆದವು. ಅದು ಯಾವ ಪ್ಲೇಸ್ ಅಂದರೆ ಮನಾಲಿ. ಬೆಂಗಳೂರು ಏರ್ಪೋರ್ಟಿಂದ ಇಂದಿರಾ ಗಾಂಧಿ ಏರ್ಪೋರ್ಟ್ ನ್ಯೂ ಡೆಲ್ಲಿಗೆ ಫ್ಲೈಟ್ ಬಂದು ಇಂಡಿಗೋ. ನ್ಯೂ ಡೆಲ್ಲಿ ಕಾಶ್ಮೀರ್ ಗೇಟಿಂದ ಮನಾಲಿಗೆ ಬಸ್ ಬಂದು ಜಿಂಕ್ ಬಸ್, ಅಭಿ ಬಸ್ ವೆಬ್ಸೈಟಿಂದ ಬುಕ್ ಮಾಡಿರೋದು. ನಾವು ಬುಕ್ ಮಾಡಿರೋ ಹೋಟೆಲ್ ಬಂದು ಗುರು ಛಾಯಾ ಹೋಟೆಲ್ ಆ್ಯಂಡ್ ಕಾಟೇಜಸ್. ಅದು ನಿಯರ್ IL ಫಾರ್ನೋ ರೆಸ್ಟೋರೆಂಟ್ ನಿಯರ್ ಬೈ ಇದೆ. ಅದು ಬಂದು 3 ಸ್ಟಾರ್ ಹೋಟೆಲ್. ನಾವು 3 ನೈಟ್ ಬುಕ್ ಮಾಡಿದ್ದು. ಬ್ರೇಕ್ಫಾಸ್ಟ್ ಪ್ಲಸ್ ಡಿನ್ನರ್ ಮತ್ತು ಕ್ಯಾಬ್ ಕೂಡ ಇನ್ಕ್ಲೂಡ್ ಮಾಡಿದ್ದು. ಹೋಟೆಲ್ ಬಗ್ಗೆ ಹೇಳಬೇಕು ಅಂದರೆ ಹೋಟೆಲ್ ಮಾತ್ರ ಮಸ್ತಾಗಿತ್ತು. ಯಾಕೆಂದರೆ ನಮ್ಮ ರೂಮ್ಗೆ ಒಳ್ಳೆ ಮೌಂಟೇನ್ ವ್ಯೂ ಮತ್ತು ಬಾಲ್ಕನಿ ಕೂಡ ಇತ್ತು. ಅಷ್ಟೇ ರೂಮ್ ಕೂಡ ಕ್ಲೀನಾಗೂ ಇತ್ತು. ಊಟಕ್ಕೆ ವಿಷಯಕ್ಕೆ ಬಂದರೆ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಚೆನ್ನಾಗಿತ್ತು. ಬಟ್ ಒಂದು ಪ್ರಾಬ್ಲಮ್ ಏನಂದರೆ ನಾವು ಮುಂಚೆನೇ ಬಾಲ್ಕನಿ ಬೇಕು ಅಂತ ಹೇಳಿದ್ದು. ಸೊ ಅವರು ಕೊಟ್ಟಿದ್ರು. ನಮ್ಗೆ ಗೊತ್ತಿರಲಿಲ್ಲ ಏನಂದರೆ ಬಾಲ್ಕನಿ ಪಕ್ಕದಲ್ಲಿದ್ದಷ್ಟು ರೂಮ್ ಒಳಗೆ ಚಳಿ ಜಾಸ್ತಿ ಅಂತ. ನಾವು ಹೋಗಿದ್ದ ಪ್ಲೇಸ್ ಬಂದು ಹಿಡಿಂಬ ಟೆಂಪಲ್. ಅದು ಹಿಡಿಂಬ ಟೆಂಪಲ್ ಅಂತಲೂ ಕರೀತಾರೆ. ಹಿಡಿಂಬನ ತಂಗಿ ಹೆಸರು ಹಿಡಿಂಬಿ. ಹಿಡಿಂಬ ಬಂದು ಈ ಜಾಗದ ರಾಜ ಆಗಿರ್ತಾನೆ ಮತ್ತು ಅವನು ತುಂಬ ಕ್ರೂರಿನೂ ಆಗಿರ್ತಾನೆ. ಸೊ ಅದಕ್ಕೆ ಹಿಡಿಂಬನ ಯಾರು ಸಾಯಿಸ್ತಾರೋ ಅವ್ರನ್ನ ಮದುವೆ ಆಗ್ತೀನಿ ಅಂತ ಶಪಥ ಮಾಡ್ತಾಳೆ. ಅದೇ ಟೈಮ್ಗೆ ಪಾಂಡವರು ವನವಾಸಕ್ಕೆ ಬಂದಾಗ ಹಿಡಿಂಬನ ಹಿಂಸೆಗಳನ್ನು ನೋಡಿ ಭೀಮ ಯುದ್ಧಕ್ಕೆ ಹೋಗ್ತಾನೆ. ಯುದ್ಧದಲ್ಲಿ ಹಿಡಿಂಬನ ಸಾಯಿಸ್ತಾನೆ. ಸೊ ಹಿಡಿಂಬಿಗೆ ಭೀಮನ ಮೇಲೆ ಲವ್ ಆಗುತ್ತೆ. ಮದುವೆ ಕೂಡ ಆಗ್ತಾರೆ. ಮದುವೆ ಆಗೋ ಮುಂಚೆ ಭೀಮ ಒಂದು ಷರತ್ತು ಇಡ್ತಾನೆ, ಮಗು ಆದ ಮೇಲೆ ನನ್ನ ಜೊತೆ ಇರೋದಿಲ್ಲ ಅಂತ. ಆ ಷರತ್ತಿಗೆ ಹಿಡಿಂಬಿ ಒಪ್ಪಿ ಮದುವೆ ಕೂಡ ಆಗ್ತಾರೆ. ಅವರಿಗೆ ಹುಟ್ಟಿರೋ ಮಗನೇ ಘಟೋತ್ಕಚ.